ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವ್ಲಾಗಿಗೆ ಎಲ್ಲರಿಗೂ ಕೂಡ ಸ್ವಾಗತ. ಇವತ್ತು ನಾನು ಬಂದಿದ್ದೀನಿ ಶ್ರೀ ಕ್ಷೇತ್ರ ಹೊನ್ನಮ್ಮ ದೇವಿ ದೇವಸ್ಥಾನ ಹೊನ್ನತ್ತಿಗೆ ಬಂದಿದ್ದೀನಿ. ಬನ್ನಿ ಇವತ್ತಿನ ವ್ಲಾಗ್ ಯಾವ ಥರ ಬರುತ್ತೆ ಅಂತೇಳಿ ನೋಡೋಣ. ಹೊನ್ನಮ್ಮ ದೇವಿ ದೇವಸ್ಥಾನದ ಬಗ್ಗೆ ನನಗೆ ಗೊತ್ತಿರೋಷ್ಟು ಮಾಹಿತಿನ ಇವತ್ತಿನ ವ್ಲಾಗಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಹಳಿಯಾಳದಿಂದ 3.5 ತಾಸಾಗುತ್ತೆ, 153 ಕಿಲೋಮೀಟರ್ ಆಗುತ್ತೆ. ಹಾಗೆ ನಮಗೆ ಒಂದು 2 ಟೋಲ್ ಸಿಗ್ತಾ ಹೋಗುತ್ತೆ. ಹಳಿಯಾಳದಿಂದ ಧಾರವಾಡ, ಹುಬ್ಬಳ್ಳಿ, ಹಾವೇರಿ, ಬ್ಯಾಡಗಿ, ಹೊನ್ನತಿ ಮಾರ್ಗವಾಗಿ ನಾವು ಈ ದೇವಸ್ಥಾನಕ್ಕೆ ಬಂದ್ವಿ. ಕಲ್ಗಡ್ಗಿ, ತಡಸ ಮೇಲಿಂದನೂ ಕೂಡ ಹೊನ್ನತಿಗೆ ನಾವು ಬರ್ಬೋದು. ಹೊನ್ನತಿ ದೇವಿ ಹುಟ್ಟು ಬೆಳೆದಿರೋ ಊರು ಚೌಡಯ್ಯ ದಾನಪುರ. ಚೌಡಯ್ಯ ದಾನಪುರ ಅಂದರೆ ಚೌಡಯ್ಯ ಅವರು ದಾನ ಕೊಟ್ಟಿರುವಂತಹ ಊರು ಆಯಿತಾ. ಹಳೆ ಹೊನ್ನತಿಲಿ ಮೂಲ ಮೂರ್ತಿ ಇರುತ್ತೆ, ನೀವು ಬೇಕಾದ್ರಲ್ಲಿ ಹೋಗಿ ನೋಡ್ಕೊಂಬರ್ಬೋದು. ಇವಾಗ ನಾವು ಬಂದಿರೋದು ಗುಡಿ ಹೊನ್ನತಿಲಿ. ಗುಡಿ ಹೊನ್ನತಿ ಅಂದರೆ ಇಲ್ಲಿ ಗುಡಿ ಕಟ್ಟಿದ್ದಾರೆ, ದೊಡ್ಡದಾಗಿ ಒಂದು ದೇವಸ್ಥಾನ ಕೂಡ ನಿರ್ಮಾಣ ಮಾಡಿದ್ದಾರೆ. ಸೊ ಹಾಗಾಗಿ ಇದನ್ನು ಗುಡಿ ಹೊನ್ನತಿ ಅಂತೇಳಿ ಕರೀತಾರೆ. ಚೌಡಯ್ಯ ದಾನಪುರ ಜನರ ಬಾಯಲ್ಲಿ ಚೌಡದಂಪುರ ಆಗಿದೆ. ಇನ್ನು ಹೊನ್ನಳ್ಳಿ ಬಂದ್ಬಿಟ್ಟು ಹೊನ್ನಮ್ಮನ ಗಂಡನ ಊರು, ಅಂದರೆ ಹೊನ್ನಮ್ಮ ದೇವಿಯ ಗಂಡನ ಮನೆ ಇರುವಂತಹ ಊರು. ಈಗ ಹೊನ್ನಮ್ಮ ದೇವಿ ಹಾಗೆಯೇ ಅವರ ಪತಿದು ಅಂತರ್ಜಾತಿ ವಿವಾಹ ಆಗಿರುತ್ತೆ. ಅಂದರೆ ಅವರು ಅಂತರ್ಜಾತಿ ಅಂದರೆ ಅಮ್ಮನವ್ರು ಬಂದ್ಬಿಟ್ಟು ಲಿಂಗಾಯತರು, ಹಾಗೆಯೇ ಅವರ ಪತಿ ಬಂದ್ಬಿಟ್ಟು ಮಾಂಸ ತಿನ್ನೋರಾಗಿರ್ತಾರೆ. ಇನ್ನು ಈ ಹೊನ್ನತಿ ಕ್ಷೇತ್ರದಲ್ಲಿ ನಾವು ಬಂದು ಹೊನ್ನಮ್ಮ ದೇವಿಗೆ ಏನಾದರೂ ಬೇಡ್ಕೊಂಡು ಹೋದ್ವಿ ಅಂದರೆ ಯಾವುದೂ ಕೂಡ ಹುಸಿಯಾಗಲ್ಲ ಅಂತ ಹೇಳ್ತಾರೆ. ನಮ್ಮ ಪ್ರತಿಯೊಂದು ಬೇಡಿಕೆನೂ ಕೂಡ ದೇವಿ ಈಡೇರಿಸ್ತಾರೆ ಅನ್ನೋದೇ ಇಲ್ಲಿನ ಒಂದು ಪ್ರತೀತಿ. ಈ ದೇವಿಯನ್ನು ಖಡಕ್ ಹೊನ್ನಮ್ಮ ಅಂತ ಕೂಡ ಕರೀತಾರೆ. ಯಾಕಂತ ಅಂದರೆ ತನ್ನ ಕುಲದ ಮಕ್ಕಳಂದರೆ ಭಾಳ ಇಷ್ಟ ಈ ದೇವಿಗೆ. ಸೊ ಹಾಗಾಗಿ ಖಡಕ್ ಅಮ್ಮ ಅಂತ ಕೂಡ ಕರೀತಾರೆ. ಇನ್ನು ಸೌದತ್ತಿ ಯಲ್ಲಮ್ಮಗೆ ತಾಳ್ಮೆ ಜಾಸ್ತಿ ಅಂತ ಹೇಳ್ಬೋದು. ಈ ಅಮ್ಮನಿಗೆ ನಡ್ಕೊಂಡ್ರೆ ಸ್ವಲ್ಪ ಕಟ್ಟುನಿಟ್ಟು ಬಾಳನೆ. ಯಾಕಂತ ಅಂದರೆ ಯಾವುದೇ ಥರ ಅಪಚಾರ ಆಗಬಾರ್ದು, ಹಾಗೆಯೇ ಮುಚ್ಚಿಟ್ಟಂಥದ್ದು ಏನೂ ಕೂಡ ಆಗಬಾರ್ದು. ಮನೇಲಿ ಏನಾದ್ರು ಆಯಿತು ಅಂದರೆ ಆ ಥರ ಮನೆಯಲ್ಲಿ ಚೇಳುಗಳು ಹಾಗೆ ಜರಿಗಳು ಕೂಡ ಬರುತ್ತೆ ಅಂತ ಹೇಳ್ತಾರೆ. ಹೊನ್ನತಿ ದೇವಿ ಸನ್ನಿಧಾನದಲ್ಲಿ ಮಕ್ಕಳಾಗಿಲ್ಲ, ಮದುವೆ ಆಗಿಲ್ಲ ಅಂದರೆ ಇಲ್ಲಿ ಬೇಡ್ಕೊಂಡು ಹೋಗ್ತಾರೆ. ಇನ್ನು ಅಳಲಿನಲ್ಲಿ ಏನಾಗುತ್ತೆ ಅಂತ ಅಂದರೆ ತಾಯಿ ಗರ್ಭಿಣಿಯಾಗಿ ಒಂದು ಮಗುವಿಗೂ ಕೂಡ ಜನ್ಮ ಕೊಡ್ತಾರೆ ಅನ್ನೋದು ಇಲ್ಲಿ ಪ್ರತೀತಿ. ಈ ಸಮಯದಲ್ಲಿ ಭಕ್ತರು ಏನು ಮಾಡ್ತಾರೆ ಅಂದರೆ ದಾನವನ್ನು ಕೂಡ ಕೊಡ್ತಾರೆ. ಇನ್ನು ಜೋಕುಮಾರ ಯಾವಾಗ ಹುಡ್ತಾರಲ್ಲ ಅದೇ ಸಮಯದಲ್ಲಿ ಅಮ್ಮ ಇಲ್ಲಿ ಬಾಣಂತಿ ಆಗ್ತಾರೆ ಅನ್ನೋದು ಈ ದೇವಸ್ಥಾನದ ಒಂದು ಪ್ರತೀತಿ. ಈಗ ನಾವು ಯಲ್ಲಮ್ಮ ದೇವರು ನಮ್ಮ ಮನೆ ದೇವರಾಗಿರೋದ್ರಿಂದ ನಾವು ನಮ್ಮದು ಖರ್ಚು ಹಾಕ್ಕೊಂಡು ನಾವು ಹೊನ್ನಮ್ಮ ದೇವಿನ ನೋಡೋಕ್ಕೆ ಹೋಗೋ ಹಾಗಿಲ್ಲ. ಹಾಗೆಯೇ ಹೊನ್ನಮ್ಮ ದೇವಿ ಕುಲದೇವಿ ಆಗಿರೋದ್ರಿಂದ ಅವರು ಕೂಡ ನಮ್ಮ ಯಲ್ಲಮ್ಮ ಗುಡ್ಡಕ್ಕೆ ಬರೋ ಹಾಗಿಲ್ಲ. ನಾವು ಬೇಕಾದರೆ ಕರ್ಕೊಂಡು ಹೋಗ್ಬೋದು. ಹಾಗೆಯೇ ಹೊನ್ನಮ್ಮ ದೇವಿ ಮನೆ ದೇವರಿರೋರು ಕೂಡ ನಮ್ಮನ್ನು ಅವ್ರ ಖರ್ಚಲ್ಲೇ ಕರ್ಕೊಂಡು ಹೋಗ್ಬೋದು ಅನ್ನೋದು ಒಂದು ಇಲ್ಲಿನ ವಾಡಿಕೆ ಇದೆ. ಸೊ ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ನನ್ನ ಚಾನಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಥ್ಯಾಂಕ್